ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ಸ್. ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಮತ್ತು ಶೇರು ಮತ್ತು ಕಮೆಂಟ್ ಮಾಡಿ. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇದು. ಶುಕ್ರವಾರ ಆಗಿರೋದ್ರಿಂದ ನಾನು ಹೊರಗಡೆ ತಾವರೆ ಹೂವಿನ ರಂಗೋಲಿನೇ ಬಿಡಿಸೋದು. ಏಕೆಂದರೆ ಅದು ಲಕ್ಷ್ಮೀ ವಾರ ಅಲ್ವಾ, ಅದಕ್ಕೋಸ್ಕರನೇ ತಾವರೆ ಹೂವಿನ ರಂಗೋಲಿನೇ ಬಿಡಿಸ್ತೀನಿ. ಮತ್ತು ನಮ್ಮ ಮನೆ ಮುಂದೆ ಹಸುಗಳು ಅಷ್ಟೇ ಯಾವಾಗಲೂ ಬರ್ತಾ ಇರುತ್ತೆ. ಅಂದರೆ ನಾವು ಅದಕ್ಕೆ ಹಸುಗಳಿಗೆ ಅಂದರೆ ನಮ್ಮ ಮನೇಲಿ ಏನಾದರೂ ಮಿಕ್ಕಿರೋದು ಆಹಾರಗಳೇ ಆಗಲಿ ಅಥವಾ ಹಣ್ಣು ಏನಾದರೂ ಇದ್ದರೆ ಕೊಡ್ತೀವಿ. ಕೊಟ್ಟು ರೂಢಿ ಆಗಿಬಿಟ್ಟು ಅದು ಕರೆಕ್ಟಾಗಿ ಬಂದು ನಿಂತ್ಕೊಂಡ್ಬಿಟ್ಟಿರ್ತವೆ. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಸ್ವಲ್ಪ ಉದ್ದಿನಪ್ಪ ಮಾಡೋಣ ಅಂತ ಕಾಳುಗಳನ್ನ ತರಿಸಿದೆ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ. ಉದ್ದಿನಪ್ಪ ಮಾಡೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಅದನ್ನ ಮಿಷಿನ್ಗೆ ಹಾಕ್ಸೋಣ ಅಂದ್ಬಿಟ್ಟು ಒಣಗ್ಸೋದಕ್ಕೆ ಹಾಕ್ಕೊಂಡಿದ್ದು. ಇದು ನೋಡಿ, ಎಲ್ಲ ಚೆನ್ನಾಗಿ ಒಣಗಿಸ್ಬಿಟ್ರೆ ಸ್ವಲ್ಪ ಬೇಗನೆ ಪೌಡ್ರ್ ಮಾಡ್ಕೊಬೋದಲ್ವ, ಅದನ್ನ ಹಿಟ್ಟು ಮಾಡ್ಕೊಬೋದು ಅಂದ್ಬಿಟ್ಟು. ಮತ್ತು ಕಡಲೆಬೇಳೆನೂ ಅಷ್ಟೇ ಸ್ವಲ್ಪ ಒಣಗ್ಸೋಕ್ಕಾಗಿಟ್ಟಿದ್ದೆ ಮೇಲ್ಗಡೆ. ಎರಡನ್ನೂ ಒಣಗಿಸ್ಬಿಟ್ಟು ಮಿಷಿನ್ ಮಾಡಿಸ್ಕೊಂಬರಕ್ಕೆ ಹೋಗಬೇಕು. ಮತ್ತು ಇದು ನೋಡಿ, ನನ್ನ ಮಗಳು ನಮ್ಮ ಮನೇಲೇ ಒಂದು ಮರದ ಕಟ್ಟಿಗೆ ಇತ್ತು, ಅದು ಪ್ಲೇವುಡ್ ಶೀಟು ಮತ್ತು 2 ಕಾಲುಗಳನ್ನ ಹಾಕ್ಬಿಟ್ಟು ಅದಕ್ಕೆ ಅವಳೇ ಸ್ವಂತವಾಗಿ ಮನೆ ಮಾಡ್ತಾಯಿದ್ದಾಳೆ ನೋಡಿ. ಅಂದರೆ ಮಕ್ಳುಗಳಿಗೆ ಯಾವಾಗಲೂ ಒಂದೇ ಥರ ಕೆಲಸ ಮಾಡಿ ಅವ್ರಿಗೆ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿದ್ದರೆ ಅವ್ರಿಗೂ ಮೈಂಡು ಫ್ರೆಶ್ ಆಗಿರುತ್ತಲ್ವ ಅಂದ್ಬಿಟ್ಟು ಅವಳೇ ಸ್ವಂತವಾಗಿ ಇದನ್ನು ಮಾಡ್ತಿರೋದು ನೋಡಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆ ಮಣೆನ. ಅಂದರೆ ಇದೇನಕ್ಕಾದ್ರೂ ಯೂಸ್ ಆಗುತ್ತೆ, ಸೊ ಅದಕ್ಕೋಸ್ಕರ ಮನೇಲಿ ವೇಸ್ಟಾಗಿ ಇರೋದನ್ನ ಅಷ್ಟೇ ಇವಳು ಉಪಯೋಗಿಸ್ಕೊಂಡು ಮಾಡ್ತಿದ್ದಾಳೆ ನೋಡಿ. ಮಣೆಗೆ ಅದಕ್ಕೆ ಶೀಟೆಲ್ಲ ಹಾಕಿ ಇದನ್ನು ಅಣಿಸಿ ಎಲ್ಲನೂ ನೀಟಾಗಿ ಮಾಡ್ತಿದ್ದಾಳೆ. ಇಬ್ಬರು ಸೇರ್ಕೊಂಡು ಮಾಡ್ತಿದ್ದಾರೆ. ನಾವು ಯಾವುದಾದ್ರೂ ಕೆಲಸ ಆದರೂ ಅಷ್ಟೇ, ನಾನು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೇನಿಲ್ಲ. ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಮಾಡಿದ್ರೆ ಅವರು ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಯಾವ ಕೆಲಸನಾದರೂ ಮಾಡ್ಬೋದು. ಅದಕ್ಕೋಸ್ಕರ ಅವಳು ಮನೆ ರೆಡಿ ಮಾಡ್ತಿದ್ಲು. ಮತ್ತು ನಾನು ಮಧ್ಯಾಹ್ನ ಕಾಳೆಲ್ಲ ಒಣಗಾಕಿ ಹಾಗೆಯೇ ಬಟ್ಟೆನೂ ಎಲ್ಲ ಒಣಗಾಕಿದ್ದೆ. ಸರಿ, ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹಸಿ ಅವರೆಕಾಳು ತೊಗೊಂಡಿದ್ದೆ. ಅದಕ್ಕೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹಸಿ ಅವರೆಕಾಳು ಜೊತೆ ಮೂಲಂಗಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು ನಮ್ಮ ಮಂಡ್ಯ ಸೈಡ್ ಮಾಡುವಂಥ ಹಸಿ ಖಾರ ರುಬ್ಬಿ ಹಾಕಿ ಮಾಡುವಂಥದ್ದು. ಅಂದರೆ ಸಾಂಬಾರು ಪೌಡ್ರ್ ಹಾಕಲ್ಲ, ಹಾಗೆ ಒಣಮೆಣ್ಸಿನ್ಕಾಯಿ ಎಲ್ಲ ಅದೇ ರುಬ್ಬಿ ಹಸಿ ಖಾರ ಹಾಕಿ ಮಾಡುವಂಥದ್ದು ಸಾಂಬಾರಿದು. ನೋಡಿ ಯಾವ ಥರ ಮಾಡೋದು ಅಂದ್ಬಿಟ್ಟು. ಹಸಿ ಖಾರ ಅಂದರೆ ಅದಕ್ಕೆ ಏನೇನು ರುಬ್ಬಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಧನಿಯಾ ಪುಡಿ, ಜೀರಿಗೆ, ಅರಿಶಿಣದ ಕೋನೆ ಮತ್ತು ಕರ್ಬೇವಿನ ಸೊಪ್ಪು. ಇಷ್ಟು ಹಸಿ ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ನಾವು ಮಸಾಲ ರುಬ್ಕೊಳ್ಳೋದಕ್ಕೆ ಬೇಕು. ಸಾಂಬಾರು ಪೌಡ್ರ್ ಹಾಕಲ್ಲ. ಮತ್ತು ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಇಟ್ಕೋಬೇಕು. ನಾವು ಫಸ್ಟು ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ರುಬ್ಕೊಳ್ಳೋದಕ್ಕೆ ಏನು ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ನೋಡೋಣ ಬನ್ನಿ. ಇಲ್ಲಿ ಇಟ್ಟಿರೋಂಥ ಒಣಮೆಣ್ಸಿನ್ಕಾಯಿ, ಧನಿಯಾ ಪೌಡ್ರು, ಜೀರಿಗೆ ಮತ್ತು ಈರುಳ್ಳಿ, ಸ್ವಲ್ಪ ನೆನೆಸಿರೋಂಥ ಅಕ್ಕಿ ಮತ್ತು ಕರ್ಬೇವಿನ ಸೊಪ್ಪು, ಅರಿಶಿಣದ ಕೊನೆ ಇಷ್ಟನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸಪ್ರೇಟ್ ರುಬ್ಕೋಬೇಕು. ನೀವು ಎಲ್ಲನೂ ಒಟ್ಟಿಗೆ ಹಾಕ್ಕೋಬಾರ್ದು. ಮತ್ತು ಕಾಯಿ ಮತ್ತು ಕಡಲೆ ಸ್ವಲ್ಪ ಅದನ್ನು ಅಷ್ಟೇ ಬೇರೆ ರುಬ್ಕೋಬೇಕು. ಫಸ್ಟು ಇದನ್ನು ರುಬ್ಕೊಳ್ಳಿಗೆ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ತರ್ತರಿಯಾಗಿದ್ದರೆ ಅದು ಒಂದಲ್ಲ, ಅದಕ್ಕೋಸ್ಕರ ಅಷ್ಟೇ ನೋಡಿ. ಈ ಥರ ರುಬ್ಬಿದ್ರೆ ಸಾಕು. ಅದನ್ನು ರುಬ್ಕೊಂಡು ನೀವು ಅದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೋಬೇಕು. ನೆಕ್ಸ್ಟು ನೀವು ಕಾಯಿ ಮತ್ತು ಕಡಲೆ ಎರಡನ್ನೂ ರುಬ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಎರಡು ರುಬ್ಕೊಂಡು ನೀವು ಇಲ್ಲಿ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ಹಾಕ್ಕೋಬೇಕು. ಫಸ್ಟು ಒಗ್ಗರಣೆಗೆ ಏನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಸಾಸಿವೆ, ಅದು ಸಾಸಿವೆ ಎಲ್ಲ ಸಿಡಿದ ನಂತರ ಸ್ವಲ್ಪ ನೀವು ಇಟ್ಕೊಂಡಿರ್ತೀರ ಒಗ್ಗರಣೆಗೆ ಅಂತ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ. ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೆಳ್ಳುಳ್ಳಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಅದನ್ನು ಹಾಕ್ಕೊಂಡು ಹುರ್ಕೊಂಬಿಟ್ಟು ಅದಕ್ಕೆ ನೀವು ರುಬ್ಬಿರ್ತೀರಲ್ಲ ಖಾರ, ಅದಕ್ಕೆ ಸ್ವಲ್ಪ ಟೊಮೊಟೊನೂ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಿ ಒಗ್ಗರಣೆಗೆ ನಾವು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹೇಳಿದ್ನಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀವು ಅದನ್ನು ಕೈಯಾಡಿ ಮಿಕ್ಸ್ ಮಾಡಬೇಕು. ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಅಷ್ಟೇ ಸೀದೋಗುತ್ತೆ, ಸ್ವಲ್ಪ ನೋಡಿಕೊಂಡು ಹುರ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಕಾಳು ಮತ್ತು
ಮೂಲಂಗಿ, ನಾನಿಲ್ಲಿ ಚಪ್ರದ ಅವರೆಕಾಯಿ ಇತ್ತು ಸ್ವಲ್ಪ ಅದನ್ನು ಹಾಕಿದ್ದೀನಿ. ಟೇಸ್ಟ್ ಅಂದರೆ ಹೊಂದ್ಕೊಂಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫುಲ್ ಅದನ್ನ ಮಿಕ್ಸ್ ಕೊಡಿ, ಫುಲ್ ಮಿಕ್ಸ್ ಕೊಡಿ. ನೀವೇನು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿರ್ತೀರ ಅದಕ್ಕಾಗೋ ಥರ ನೀವು ಫುಲ್ಲು ಮಿಕ್ಸ್ ಕೊಟ್ಬಿಟ್ಟು ಅದನ್ನ ಸ್ವಲ್ಪ ಕಾಳನ್ನ ಹುರ್ಕೋಬೇಕು. ಕಾಳನ್ನ ಹುರ್ಕೊಂಡ್ರೆ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಷ್ಟೇ. ಅಂದರೆ ಒಂದು 2 ನಿಮಿಷ ಹುರ್ಕೊಳ್ಳಿ. ನಂತರ ಅದಕ್ಕೆ ನೀವು ರುಬ್ಕೊಂಡಿರ್ತೀರಲ್ಲ ಟೊಮೊಟೊ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಆ ಖಾರದಲ್ಲೇ ನೀವು ಕಾಳನ್ನು ಹುರ್ಕೋಬೇಕು. ಅದಕ್ಕೆ ನೀರು ಹಾಕಬೇಡಿ, ಫಸ್ಟೇ ಒಂದು ಮಿಕ್ಸ್ ಕೊಡಿ ಫಸ್ಟು, ಆಮೇಲೆ ನೀರು ಹಾಕ್ಕೋಬೇಕು ತೊಳೆದ್ಬಿಟ್ಟು. ಅದಕ್ಕೆ ಸ್ವಲ್ಪ ಹುರ್ಕೊಂಡು ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಹುರ್ಕೊಳ್ಳಿ. ಇದು ಟೇಸ್ಟು ನೀವು ಪುಡಿ ಹಾಕಿ ಮಾಡೋದಕ್ಕಿಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ನೀವು ಹಸಿ ಅವರೆಕಾಯಿ ಕಾಲದಲ್ಲಿ ಸೊಗಡು ಅಂದರೆ ಸೊನೆ ಇರುತ್ತಲ್ಲ ಕಾಳು, ಅದು ಹಾಕಿ ಮಾಡಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಇದಕ್ಕೆ ಕಾಯಿ ಮತ್ತು ಕಡಲೆ ಇದಿಷ್ಟೇ ಹಾಕ್ಕೊಂಡಿರೋದು, ಅವೆರಡನ್ನು ರುಬ್ಬಿ ಅದಕ್ಕೇ ಮಿಕ್ಸ್ ಮಾಡಿ ಹಾಕಿ. ಮತ್ತು ಇವಾಗ ಹಾಕೋಬೇಕು ಅಂದರೆ ಸ್ವಲ್ಪ ನೀರೆಲ್ಲ ನೀವು ಮಿಕ್ಸಿ ರುಬ್ಬಿರ್ತಾರೆ ನೋಡಿ, ಅದು ತೊಳೆದಿರೋ ನೀರು ಮತ್ತು ನಿಮಗೆ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಫುಲ್ಲು ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಾರು ಕಲರ್ ನೋಡಿ ತುಂಬ ಅಂದರೆ ಚೆನ್ನಾಗಿ ರೆಡ್ ಕಲರಾಗಿ ಚೆನ್ನಾಗಿ ಬಂದಿರುತ್ತೆ. ನಂತರ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿರ್ತೀರ, ಅದರಿಂದ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಹಾಕ್ಕೊಳ್ಳಿ. ಏಕೆಂದರೆ ಹುಣಸೆ ಹಣ್ಣಿನ ರಸ ಹಾಕಿ ಮಾಡೋ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿರೋದು ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ್ರೆ ಹುಣಸೆ ಹುಳಿ ಬಿಡ್ದೇ ಹಾಕೋ ಸಾಂಬಾರು ಟೇಸ್ಟು ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ಟೊಮೊಟೊ ಮತ್ತು ಹುಣಸೆ ರಸ ಎರಡನ್ನೂ ಹಾಕ್ಕೊಳ್ಳಿ. ನಂತರ ಅದನ್ನು ನೀವು ನೋಡ್ಕೊಳ್ಳಿ, ಯಾವುದು ನಿಮಗೆ ಸಾರು ಸ್ವಲ್ಪ ತೆಳು ಬೇಕಾ ಅಥವಾ ಗಟ್ಟಿ ಬೇಕಾ ನೋಡಿಕೊಂಡು ಅದಕ್ಕೆ ಬೇಕು ಅಂದರೆ ನೀವು ನೀರು ಹಾಕ್ಕೊಳ್ಳಿ. ನೆಕ್ಸ್ಟು ನೀವು ಅದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನಿಮ್ಮ ಟೇಸ್ಟು ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಏಕೆಂದರೆ ಉಪ್ಪು ಜಾಸ್ತಿ ಆದರೆ ನಾವು ಏನು ಮಾಡೋಕ್ಕಾಗಲ್ಲ, ಕಡಿಮೆ ಆದರೆ ಬೇಕಾದ್ರೆ ಹಾಕ್ಕೋಬೋದು. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಬಿಸಿ ಆಗಬೇಕು ಅಂದರೆ ಕುದಿಬೇಕು, ಅಲ್ಲಿವರೆಗೆ ಇಟ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ಲು, ಇಲ್ಲ ನಮ್ಗೆ ಕಾಳು ಸ್ವಲ್ಪ ಬೇಯಬೇಕು ಅಂದರೆ 3 ವಿಷಲ್ಲು 3 ವಿಷಲ್ ಬಂದ ತಕ್ಷಣ ಅದನ್ನು ಆಫ್ ಮಾಡಿಬಿಡಿ. ಅಲ್ಲಿಗೆ ನಿಮಗೆ ಹಸಿ ಅವರೆಕಾಳು ಸಾಂಬಾರು ರೆಡಿಯಾಗಿರುತ್ತೆ. ಅಂದರೆ ನಾವು ಮಂಡ್ಯ ಕಡೆ ಎಲ್ಲ ನಾವು ಇದೇ ಥರನೇ ನಮ್ಮ ಅಮ್ಮನ ಮನೇಲೆಲ್ಲ ಮಾಡೋದು. ಅಲ್ಲಿ ಅಂದರೆ ಗದ್ದೆಲಿ ಕಿತ್ಕೊಂಬಂದಿರೋ ಕಾಳಲ್ಲೇ ಮಾಡ್ತಾರೆ. ಸೊ ಅದು ವಿಜಲ್ ಕುಕ್ಕರಲ್ಲೂ ಅದು ಏನಪ್ಪ ಅಂದರೆ ವಿಜಲ್ ಹೊಡಿಬೇಕು ಅಂತಂದ್ರೇ ನಮಗೆ ಬಾಗಿಲವರೆಗೂ ಸ್ಮೆಲ್ ಬಂದುಬಿಡುತ್ತೆ. ಇವರು ಅವರೆಕಾಳು ಸಾರನ್ನೇ ಮಾಡ್ತಿರೋದು ಅಂತ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸಾಂಬಾರು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಸಾಂಬಾರು, ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಾಡಿ ನೋಡಿ ಟೇಸ್ಟು ಯಾವ ಥರ ಬಂದಿದೆ ಅಂತ ನನಗೆ ಹೇಳಿ. ಸೊ ಈ ಥರ ಅವರೆಕಾಳು ಸಾರು ಯಾರ್ಯಾರಿಗಿಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಸಿ ಅವರೆಕಾಳು ಸಾಂಬಾರು ಮತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ವೆಜಿಟೇರಿಯನ್ಸ್ಗೆ ತುಂಬಾ ಇಷ್ಟ. ಸೊ ಇವಾಗ ದಿನಕ್ಕೊಂದು ಗಾದೆ ಮಾತು ನೋಡೋಣ ಫ್ರೆಂಡ್ಸ್. ಈ ದಿನದ ಗಾದೆಯ ಏನು ಅಂತ ಹೇಳಿದ್ರೆ, ಉಗಿದರೆ ತುಪ್ಪ ಕೆಡುತ್ತದೆ, ನುಂಗಿದರೆ ಗಂಟಲು ಕೆಡುತ್ತದೆ ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.